ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ವ್ಲಾಗ್ಸ್ಗೆ ಸ್ವಾಗತ. ಬೇಸಿಗೆ ಬಿಸಿಲು ಸ್ಟಾರ್ಟ್ ಆಯಿತು ಅಂದರೆ ನಾವು ಮಾಡೋ ಕೆಲಸ ಫಸ್ಟು ಕೊಬ್ಬರಿ ಎಣ್ಣೆನ ಮಾಡಿಸ್ಕೊಳ್ತೀವಿ. ಈ ರೀತಿ ನಾವು ಬಳಸಿ ಹೆಚ್ಚಿಗೆ ಇರುವಂತಹ ತೆಂಗಿನಕಾಯಿಗಳನ್ನು ಅದನ್ನು ಸುಲಿದು ಒಡೆದು ಅದನ್ನು ಒಣಗಿಸಿ ಕೊಬ್ಬರಿ ರೆಡಿ ಮಾಡ್ಕೊಳ್ತೀವಿ. ಹಾಗೆಯೇ ಆ ಕೊಬ್ಬರಿನ ತೊಗೊಂಡೋಗಿ ಗಿರಣಿಗೆ ಕೊಟ್ಟರೆ ಅದನ್ನು ಎಣ್ಣೆ ಮಾಡಿಕೊಡ್ತಾರೆ. ಈ ರೀತಿ ನಾವು ಹೆಚ್ಚಾಗಿ ಕೊಬ್ಬರಿ ಎಣ್ಣೆಯಲ್ಲೇ ಅಡುಗೆಗಳನ್ನು ಮಾಡ್ಕೊಳ್ಳೋದು. ಇವಾಗ ಬಿಸಿಲೆಲ್ಲ ಜಾಸ್ತಿ ಇರೋದ್ರಿಂದ ಕಾಯಿ ಕೂಡ ಬೇಗ ಕೊಬ್ಬರಿ ಆಗುತ್ತೆ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆಯೇ ಕೊಬ್ಬರಿ ಎಣ್ಣೆನ ಜಾಸ್ತಿ ದಿನ ಕೂಡ ಅದನ್ನು ಸ್ಟೋರ್ ಮಾಡ್ಬೋದು. ಯಾವುದೇ ರೀತಿ ಎಣ್ಣೆ ಸ್ಮೆಲ್ ಚೇಂಜ್ ಆಗಲ್ಲ, ಹಾಗೇ ಇರುತ್ತೆ. ಅದನ್ನು ನಾನು ವಿಡಿಯೋ ಲಾಸ್ಟಲ್ಲಿ ಹೇಗೆ ಅಂತದನ್ನು ತೋರಿಸ್ತೀನಿ. ಈ ಥರ 3-4 ದಿನ ಆದಮೇಲೆ ಕಾಯಿನ ಈ ಥರ ಹೊಡೆದ್ರೆ ಅದು ನೀಟಾಗಿ ಕೊಬ್ಬರಿ ಓಪನ್ ಆಗುತ್ತೆ. ಹಾಗೆ ಈ ಕೊಬ್ಬರಿ ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಸಖತ್ತಾಗಿರುತ್ತೆ. ನೀಟಾಗಿ ಕೊಬ್ಬರಿ ರೆಡಿಯಾಗಿದೆ. ಇದನ್ನು ಪೀಸ್ ಮಾಡಿ ಗಿರಣಿಗೆ ಕೊಡಬೇಕು. ಹಾಗೆ ಈ ಕೊಬ್ಬರಿ ಎಣ್ಣೆನ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದರೊಳಗಡೆ ಎಣ್ಣೆನ ಬೇರೆ ಪಾತ್ರೆಯಲ್ಲಿ ಹಾಕಿ ಆ ನೀರಿನ ಪಾತ್ರೆ ಒಳಗೆ ಎಣ್ಣೆ ಪಾತ್ರೆನ ಇಡಬೇಕು. ಇಟ್ಟು ಇದನ್ನು ಒಂದು 4-5 ತಾಸು ಆಗುವಷ್ಟು ಚೆನ್ನಾಗಿ ನೀರಿನ ಪಾತ್ರೆಗೆ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. 5-6 ತಾಸಂತೂ ಕುದಿಸ್ಲೇಬೇಕು. ಆ ರೀತಿ ಮಾಡೋದ್ರಿಂದ ಬಿಸಿಲಲ್ಲಿ ಇಟ್ಟು ಎಣ್ಣೆನ ಸ್ಟೋರ್ ಮಾಡೋದಕ್ಕಿಂತ ಈ ರೀತಿ ಮಾಡೋದ್ರಿಂದ ಎಣ್ಣೆ ಬೇಗ ಹಾಳಾಗಲ್ಲ. ಒಂದು 6-7 ತಿಂಗಳಾಗುವಷ್ಟು ಇದನ್ನು ಸ್ಟೋರ್ ಮಾಡ್ಬೋದು. ಯಾವುದೇ ರೀತಿ ಸ್ಮೆಲ್ ಚೇಂಜ್ ಆಗಲ್ಲ, ಏನೂ ಆಗಲ್ಲ. ನಾವು ಎಣ್ಣೆ ಮಾಡಿಸುವಾಗ ಹೇಗೆ ಇತ್ತೋ ಹಾಗೇ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.